ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ತುಂಬಿದ್ದು ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಮಾಡಿದೆ. ಕಲ್ಪತರು ನಾಡಿನಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಸಿದ್ದರಾಮಯ್ಯ ಡಿಕೆಶಿ ಅಬ್ಬರಿಸಿದ್ದಾರೆ. ಆದರೆ ಇವರ ಸಾಧನೆ ಶೂನ್ಯ ಅಂತ ಕಾಲೆಳೆಯುವ ಮೂಲಕ ಕವಲ ಪಡೆ ಕೌಂಟರ್ ಕೊಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷಗಳ ಸಂಭ್ರಮ. ತುಮಕೂರಿನಲ್ಲಿ ಸಾಧನಾ ಸಮಾವೇಶ, ಕೈಕಲಿಗಳ ಅಬ್ಬರ. 3 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಇದರ ಪ್ರಯುಕ್ತ ಕಲ್ಪತರು ನಾಡು ತುಮಕೂರಿನಲ್ಲಿ ಸಾರ್ಥಕ ಸೇವೆಗಳ ಸಮರ್ಪಣೆ ಸಾಧನಾ ಸಮಾವೇಶ ಮೂಲಕ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಸಂದೇಶ ಸಾರಿದ್ದಾರೆ. ಚುನಾವಣೆಗೂ ಮುನ್ನ ಕೊಟ್ಟ ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸಿದೆ. ಪಂಚ ಗ್ಯಾರಂಟಿ ಮಾತ್ರವಲ್ಲದೆ ಇತರೆ ಭರವಸೆಗಳನ್ನು ಈಡೇರಿಸಿ ಜನರ ವಿಶ್ವಾಸ ಉಳಿಸಿಕೊಂಡಿರುವ ಸಾರ್ಥಕತೆ ಕಾಂಗ್ರೆಸ್ ಸರ್ಕಾರದ್ದು ಅಂತ ಕೈ ನಾಯಕರು ಸಂಭ್ರಮಿಸಿದ್ದಾರೆ. ಇನ್ನು ಇದೇ ಸಮಾವೇಶದಲ್ಲಿ 1,52,000 ಜನರಿಗೆ ಹಕ್ಕುಪತ್ರ ವಿತರಣೆ ಜೊತೆಗೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಇದೇ ವೇಳೆ ಸರ್ಕಾರವನ್ನ ಟೀಕಿಸೋ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಎಲ್ಲಾ ಧರ್ಮದ ಬಡವರಿಗೆ ಆರ್ಥಿಕ ಸಾಮಾಜಿಕ ಧೈರ್ಯ ತುಂಬಿದ್ದೇವೆ. ಬಿಜೆಪಿಯವರ ರೀತಿ ವಿಷ ಹಿಂಡುವಂತಹ ಕೆಲಸ ಮಾಡಿಲ್ಲ. ಅಪಪ್ರಚಾರಗಳೆಲ್ಲ ಸುಳ್ಳು ಎಂದು ಸಿದ್ದರಾಮಯ್ಯ ಹೇಳಿದ್ರೆ ಇಡೀ ವಿಶ್ವದಲ್ಲೇ ಬಡವರ ಬದುಕಿನಲ್ಲಿ ಬದಲಾವಣೆ ತಂದಿದ್ದು ಕರ್ನಾಟಕ. ನಮ್ಮ ಗ್ಯಾರಂಟಿಯನ್ನು ಎಲ್ಲರೂ ಕಾಪಿ ಮಾಡುತ್ತಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ವಿರೋಧ ಪಕ್ಷದವರು, ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗ್ತವೆ, ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗ್ತವೆ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾವು ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಜನತೆಗೆ ಕೊಟ್ಟಿದ್ದಂಥ ಪ್ರಣಾಳಿಕೆಯಲ್ಲಿ ಹೇಳಿದ್ದಂಥ ಭರವಸೆಗಳನ್ನು ಕೂಡ ಈಡೇರಿಸಿ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಒಂದು ದೊಡ್ಡ ಉಲ್ಲೇಖನ ನಡೆದಿದೆ. ಈ ದೇಶದಲ್ಲಿ ಇಡೀ ವಿಶ್ವದಲ್ಲೇ ಬಡವರ ಬದುಕಿನಲ್ಲಿ ಸಾಮಾಜಿಕವಾಗಿ ಒಂದು ಬದಲಾವಣೆಯನ್ನ ತಂದಂತ ಈ 5 ಗ್ಯಾರಂಟಿ ವಿಶ್ವಕ್ಕೆ ಒಂದು ಮಾದರಿ ಅಂತೇಳಿ ಉಲ್ಲೇಖನವನ್ನ ಇವತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಇವತ್ತು ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಸಮಾವೇಶ ಅಂತ ಕಮಲ ಕಿಡಿ. ಜನರ ಹಣದಲ್ಲಿ ಮೋಜು ಮಸ್ತಿ ಸಮಾವೇಶ ಎಂದ ಜೆಡಿಎಸ್. ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶಕ್ಕೆ ದೋಸ್ತಿ ನಾಯಕರು ಕೆಂಡ ಕಾರಿದ್ದಾರೆ. ಸಿದ್ದರಾಮಯ್ಯ ಮನೆಗೆ ಮಗನಾಗಲಿಲ್ಲ, ಊರಿಗೆ ಉಪಕಾರಿಯೂ ಆಗಲಿಲ್ಲ, ರಾಜ್ಯವನ್ನ ಸಾಲದ ಸುಳಿಗೆ ಸಿಲುಕಿಸಿ ಸತ್ತ ಸರ್ಕಾರದ ಸಮಾವೇಶ ಅಂತ ವಿಜಯೇಂದ್ರ ಗುಡುಗಿದ್ರೆ ಇದು ಜನರ ಹಣದಲ್ಲಿ ಮೋಜು ಮಸ್ತಿ ಸಮಾವೇಶ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಮಾವೇಶಕ್ಕೆ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದಲೇ ಖರ್ಚು ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ, ಅವರ 3 ವರ್ಷದ ಆಡಳಿತ ಅವಧಿ ಮನೆಗೆ ಮಗನೂ ಕೂಡ ಆಗಕ್ ಸಾಧ್ಯ ಆಗ್ಲಿಲ್ಲ, ಮನೆಗೆ ಮಗ ಆಗ್ಲಿಲ್ಲ, ಊರಿಗೆ ಉಪಕಾರಿಯೂ ಕೂಡ ಆಗ್ಲಿಲ್ಲ. ಇದು ಸಿದ್ದರಾಮಯ್ಯನವರ ಪರಿಸ್ಥಿತಿ. ಈ ಸರ್ಕಾರದ ಇವತ್ತಿನ ಸಮಾವೇಶ ಏನಿದೆ, ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡೋದು, ಅದನ್ನು ಸರ್ಕಾರದಿಂದಲೇ ಖರ್ಚು ಮಾಡ್ತಾರೆ. ಸರ್ಕಾರದಿಂದ ಜನ ತರೋದು ಸರ್ಕಾರವೇ ತರಬೇಕು. ಎಲ್ಲ ಸರ್ಕಾರದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಕರ್ಕೊಂಬರ್ಬೇಕು ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟು 6 ಜನ ಹೊಡಿದ್ದಾರೆ. ಇದು ನಡೀತಾ ಇರ್ತಕ್ಕಂಥದ್ದು. ಯಾಕೆಂದರೆ ಇವರು ಕಾರ್ಯಕ್ರಮ ಮಾಡೋಕ್ಕವ್ರು ಬರಬೇಕಲ್ಲ ಜನ. ಅದರಿಂದ ಸರ್ಕಾರದ ಅಧಿಕಾರಿಗಳ ಮುಖಾಂತರ, ಸರ್ಕಾರದ ದುಡ್ಡಿನಲ್ಲಿ ಈ ಒಂದು ಸಮಾವೇಶಗಳ ಮುಖಾಂತರ ರಾಜ್ಯದಲ್ಲಿ ಯಾವೊಂದು ರೈತ ಕುಟುಂಬಗಳ ಆತ್ಮಹತ್ಯೆಗಳು 5,000ಕ್ಕೂ ಹೆಚ್ಚಿನ ಕುಟುಂಬಗಳು ಇವತ್ತು 2 ವರ್ಷದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಹೇಳೋದಲ್ಲ, ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿ, ಒಂದು ಪ್ರಮುಖ ಪತ್ರಿಕೆನೇ. ಒಟ್ಟಾರೆ ಸರ್ಕಾರದ 3 ವರ್ಷದ ಸಾಧನೆ ಕಾರ್ಯಕ್ರಮದ ಹೆಸರಿನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ರೆ ಇದನ್ನೇ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ನಾಯಕರು ವಾಕ್ ಸಮರಕ್ಕಿಳಿದಿದ್ದಾರೆ. ಟಿ ಯೋಗೀಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.